ಹಾಯ್ ಫ್ರೆಂಡ್ಸ್, ನಾನು ಶಶಿ ಪುಟ್ಟು ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾತಾಡ್ತಾ ಇರೋದು. ಏನಿಲ್ಲ ಫ್ರೆಂಡ್ಸ್, ಇವತ್ತೊಂದು ಚಿಕ್ಕ ವಿಡಿಯೋನೊಂದು. ಏನು ಗೊತ್ತಾ, ಈಗ ಶ್ರಾವಣ ಮಾಸ ಬಂದಿದೆ ಅಲ್ವಾ, ಎಲ್ಲರಿಗೂ ಹೂವು ಇಲ್ಲದೆ ಯಾವ ಪೂಜೆನೂ ಆಗೋದಿಲ್ಲ. ಅದರಲ್ಲೂ ಹೆಣ್ಮಕ್ಳಿಗೆ ಹೂವು ಅಂದರೆ ಎಷ್ಟು ಇಷ್ಟ ಅಂತ ಗೊತ್ತಲ್ವಾ. ಕೆಲವರೆಲ್ಲ ಕಟ್ಟಿದ ಹೂ ತೊಗೊಂಡ್ಬಿಡ್ತಾರೆ. ಕಟ್ಟಿದ ಹೂ ಏನಿಲ್ಲ ಅಂದ್ರೂ ಬೆಂಗಳೂರು ಲೆಕ್ಕಕ್ಕೆ ತೊಗೊಂಡ್ವಿ ಅಂದರೆ ಒಂದು ಮೊಳನೇ 100 ರೂಪಾಯಿ ಆಗುತ್ತೆ. ಹಬ್ಬದಷ್ಟರಲ್ಲಿ ಒಂದು ಮೊಳ ಅಂದರೆ 400-500 ರೂಪಾಯಿ ಹೂ ತೊಗೊಂಡು ಎಷ್ಟಂತ ಪೂಜೆ ಮಾಡ್ತೀರಾ ನೀವು. ಅದು ಬಿಟ್ಟು ಮತ್ತು ಶಾವಂತಿಗೆ ತೊಗೋಬೇಕು, ಗುಲಾಬಿ ತೊಗೋಬೇಕು, ಇನ್ನು ಎಷ್ಟೊಂದೆಲ್ಲ ಹೂ ತೊಗೋಬೇಕಲ್ವಾ. ಅದರಲ್ಲಿ ನಾವು ಹೆಣ್ಮಕ್ಳು ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಈ ಥರ ನೋಡಿ, ಈ ಥರ ಬಿಡಿ ಹೂ ಸಿಗುತ್ತಾ ನೋಡಿ. ಈ ಥರ ಬಿಡಿ ಹೂನ KG ಗಟ್ಟಲೆ ಇರುತ್ತೆ ಮಾರ್ಕೆಟಲ್ಲಿ, ಸಿಗುತ್ತೆ. ಆ KG ಗಟ್ಟಲೆ ನೀವು ಲೆಕ್ಕ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು, 1/4 KG ಆಗಲಿ, ಅರ್ಧ KG ಆಗಲಿ ತೊಗೊಂಬಂದು ಈ ಥರ ನೀವು TV ನೋಡಬೇಕಾದ್ರೆ ಅರ್ಧ ಗಂಟೆ ಒಂದು ಸೀರಿಯಲ್ ಮುಗಿಯೋಷ್ಟರಲ್ಲಿ ನೋಡಿ, ನಾನು ಒಂದು ಸೀರಿಯಲ್ ಮುಗಿಯೋಷ್ಟರಲ್ಲಿ ಅರ್ಧ ಗಂಟೆನಲ್ಲಿ 1 ಮಾರು ಹೂ ಕಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಇಲ್ಲಿ ನೋಡಿರಿ. ಅದು ನಿಮ್ಗೆ ಹೆಂಗೆ ಬೇಕಂದರೆ ಹಂಗೆ. ಈಗೆಲ್ಲ ಗಂಟು ಹಾಕ್ಕೊಳ್ಳೋದು ಒಂದು ಟ್ರೆಂಡ್ ಇದೆ ಅಲ್ವಾ. ಆ ಗಂಟಿಗೆ ಈ ಥರ ಚೆನ್ನಾಗಿ ಗಟ್ಟಿಗೆ ತುಂಬ ಒತ್ತೊತ್ತಾಗಿ ಕಟ್ಕೊಂಡು ಹೂ ಮುಡ್ಕೊಂಡ್ರೆ ಎಷ್ಟು ಸೂಪರಾಗಿರುತ್ತೆ ಅಲ್ವಾ. ಅದೇ ಥರ ದೇವ್ರುಗಳ್ಗೂ ಒಳ್ಳೆ ಮನಸ್ಸಿಂದ ಕ್ಲೀನಾಗಿ ನಾವು ಖುಷಿಯಿಂದ ಕಟ್ಟಿ ಪೂಜೆ ಮಾಡಿದರೆ ನಾವು ಅಂದ್ಕೊಂಡಿದ್ದು ಯಾಕೆ ಆ ದೇವ್ರು ಕೊಡಲ್ಲ ಹೇಳಿ. ಅದೇ ಯಾರ್ಯಾರೋ ಕಟ್ಟಿದ್ದನ್ನು ಕೈ ತೊಳ್ಕೊಂಡಿರಲ್ಲ, ಮತ್ತು ಏನೇನೋ ಗಲೀಜು ಮುಟ್ಟಿರ್ತಾರೆ. ಅವ್ರಿಗೇನು ನಮ್ಮ ಬಗ್ಗೆ ಏನೂ ಕೇರ್ ಇರಲ್ಲ. ತಗೋತಾರೆ, ಹೆಂಗೆ ಕಟ್ಟಿದ್ರು ಹೂ ತೊಗೋತಾರೆ ಅಂದ್ಬಿಟ್ಟು ದುಡ್ಡಿನ ಮಾರ್ಗ ಒಂದೇ ನೋಡೋದವರು. ಕಟ್ಟಿರೋದನ್ನ ತೊಗೊಂಬರ್ತೀವಿ, ಸುಮ್ಮನೆ ಅದು ತುಂಬಿದ್ದು ಕೊಡೋದು, ನೀರು ಚಿಮ್ಕಿಸ್ಬಿಡ್ತೀವಿ, ಪೂಜೆ ಮಾಡಿಬಿಡ್ತೀವಿ. ಅದು ಸರಿನಾ? ಅದು ಹೆಣ್ಮಕ್ಳಿಗೆ ಹೂ ಕಟ್ಟೋದು ನಿಮಗೆಲ್ಲ ಹೇಳ್ಕೊಡ್ಬೇಕಾದೇನೂ ಇಲ್ಲ. ಎಲ್ಲ ಆರಾಮಾಗಿ ಕಟ್ತೀರ. ಅದರಲ್ಲಿ ಸ್ವಲ್ಪ ಟೈಮಲ್ಲಿ 2 in 1 TV ನೋಡ್ದಂಗೆ ಆಗುತ್ತೆ, ಈ ಕಡೆ ನಮ್ಮ ಕೆಲಸನೂ ಆಗುತ್ತಾ. ಕಟ್ಟಿದ್ರೆ ಎಲ್ಲ ನಾವು ಬೇಕಾದಂಗೆ ಹೂ ಮುಡ್ಕೋಬೋದು. ದೇವ್ರುಗಳಿಗೂ ಕೂಡ ಎಲ್ಲ ಚೆನ್ನಾಗಿ ವಾಸನೆ ಇರೋಂಥ, ಪರಿಮಳ ಇರೋಂಥ, ಸುವಾಸನೆ ಇರೋಂಥ ಹೂ ಕಟ್ಟಿ ದೇವ್ರಿಗಿಟ್ರೆ ಏನು ಚೆನ್ನಾಗಿರಲ್ಲ ಹೇಳಿ. ದೇವ್ರ ಮನೆಯೆಲ್ಲ ಘಮ ಅನ್ನತ್ತೆ. ನಾವು ಮುಡ್ಕೊಂಡು ಓಡಾಡ್ತಿದ್ರೆ ಮನೆಯೂ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದೆಲ್ಲ ನಿಮಗೂ ಗೊತ್ತಿದೆ ಅನ್ಕೋತೀನಿ. ಆದರೂ ಏನೋ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಈ ಥರ ಯಾರೂ ವಿಡಿಯೋ ಮಾಡಿರಲಿಲ್ಲ, ಇದು ಮಾಡಬೇಕು ಅನ್ನಿಸ್ತು, ಮಾಡಿದ್ದೀನಿ. ಫ್ರೆಂಡ್ಸ್, ನಿಮ್ಗಿಷ್ಟ ಆದರೆ ಒಂದು ಲೈಕ್ ಕೊಡಿ. ಇಲ್ಲ ಇದ್ರ ಬಗ್ಗೆ ಏನಾದರೂ ಕಾಮೆಂಟ್ ಮಾಡಬೇಕಂದ್ರೆ ಬ್ಯಾಡ್ ಕಾಮೆಂಟ್ ಮಾತ್ರ ಮಾಡಬೇಡಿ, ನಿಮ್ಗೆ ಇಷ್ಟ ಆಗಿದ್ದು ಕಾಮೆಂಟ್ ಮಾಡಿರಿ. ಇಲ್ಲಿ ನೋಡಿ, ಇದು ಅರ್ಧ KG ಹೂವು ನೋಡಿ, ಕಾಣಿಸ್ತಾ ಇದೆಯಾ? ಇಷ್ಟು ಪೂರ್ತಿ ಅರ್ಧ KGಗೆ 200 ರೂಪೀಸ್ ಅಷ್ಟೇ. ಅದೇ ನೀವು 200 ರೂಪೀಸಲ್ಲಿ ಹೂ ಎಷ್ಟು ತೊಗೋತೀರಾ ಹೇಳಿ ನೀವು. ನಮ್ಮೂರುಗಳಲ್ಲಾದರೆ 100 ರೂಪಾಯಿಗೆ 1 ಮಾರು ಅಂದರೆ 3.5 ಮೊಳ ಬರುತ್ತಷ್ಟೇ. 200 ರೂಪಾಯಿಗೆ 7 ಮೊಳ ಬರುತ್ತೆ. 7 ಮೊಳದಲ್ಲಿ ಏನು ಪೂಜೆ ಮಾಡ್ತೀರಾ ನೀವು? ಆಗಲ್ಲಲ್ವಾ. ಅದೇ ಥರ ಈ ಬಾಗಿಲಿಗೆ ಹಾಕಬೇಕಂದ್ರೆ, ಮತ್ತು ಚಿಕ್ಕ ಮೂರ್ತಿಗಳು ಅಕ್ಕಿ ಮೇಲೆ ಇಟ್ಟು ಪೂಜೆ ಮಾಡ್ತೀವಲ್ವ ತಟ್ಟೆಯಲ್ಲಿ, ಅವಕ್ಕೆಲ್ಲ ಈ ಥರ ಪುಡಿ ಹೂಗಳನ್ನೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಲ್ವ. ಇನ್ನು ಪುಡಿ ಹೂಗಳೆಲ್ಲ ತುಂಬ ಅದಕ್ಕೆ ಯೂಸ್ ಆಗುತ್ತೆ. ಅದಕ್ಕೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಬೇಜಾರಾಗಬೇಡಿ, ಖುಷಿ ಆಯಿತು, ಚೆನ್ನಾಗಾಯಿತು ಅಂತ ಅನ್ಕೋತೀನಿ. ನಿಮಗೂ ಎಲ್ಲ ಯೂಸ್ ಆಗುತ್ತೆ.